ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಬೆಂಬಲಿಗರಾದ ನಗರಸಭೆ ಮಾಜಿ ಅಧ್ಯಕ್ಷ ಆನಂದ ರೆಡ್ಡಿ, ಎಸ್ಆರ್ಎಸ್ ದೇವರಾಜ್, ಸಂತೋಷ್ ಮುಂತಾದವರು ಶಾಸಕ ಪ್ರದೀಪ್ ಈಶ್ವರ್ ಅವರು ಮಾಜಿ ಸಚಿವರ ಬಗ್ಗೆ ಅವಹೇಳನಕಾರಿ ಮಾತನಾಡಿರುವುದನ್ನು ಖಂಡಿಸಿದ್ರ. ಜೊತೆಗೆ ಶಾಸಕರ ಬೆಂಬಲಿಗರು ಸರ್ಕಾರಿ ಕಚೇರಿಗಳಲ್ಲಿ ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ರ. ಇದಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿಗರಾದ ಡಾನ್ಸ್ ಶ್ರೀನಿವಾಸ್, ಕುಬೇರಚ್ಚು, ವೆಂಕಟ್ ಸೇರಿದಂತೆ ಹಲವರು ಎಂದು ಸುದ್ದಿಗೋಷ್ಠಿ ಕರೆದು ತಿರುಗೇಟು ನೀಡಿದ್ರ. ಶಾಸಕರ ನಿವಾಸದಲ್ಲಿ ಮಾತನಾಡಿದ ಪ್ರದೀಪ್ ಈಶ್ವರ್ ಬೆಂಬಲಿಗ ಡಾನ್ಸ್ ಶ್ರೀನಿವಾಸ್, ಮೊದಲು ಚಿಕ್ಕಬಳ್ಳಾಪುರ ತಾಲೂಕಿನ ಕಾಂಗ್ರೆಸ್ನವರು ನರಸತ್ತವರು ಎಂದು ಹೇಳಿದ್ದು ಸುಧಾಕರ್, ಹಾಗಾಗಿ ಅದಕ್ಕೆ ನಮ್ಮ ಶಾಸಕರು ತಿರುಗೇಟು ನೀಡಿದ್ದಾರೆ. 3,000 ಲಾಟರಿ ಹಾಕಿದ್ದು ನೀವು, ಲಾಟರಿ ಹೊಡೆದಿದ್ದು ಮಾತ್ರ ಪ್ರದೀಪ್ ಈಶ್ವರ್ಗೆ ಎಂದು ಲೇವಡಿ ಮಾಡಿದ್ರ. ನಿಮಗೆ ಹೇಗೆ ಬೇಕೋ ಹಾಗೆ ಮಾತನಾಡುತ್ತಿದ್ದೀರಾ. ನೀವು ಪ್ರಾಮಾಣಿಕ ರಾಜಕಾರಣಿಯಾಗಿದ್ದರೆ ಬನ್ನಿ ಚರ್ಚಿಸೋಣ ಎಂದು ಆನಂದ ರೆಡ್ಡಿ ಅವರಿಗೆ ಸವಾಲು ಹಾಕಿದ್ರ. ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರನ್ನು ನರಸತ್ತವರು ಅಂತ ಹೇಳಿದ್ದು ಡಾಕ್ಟರ್ ಕೆ ಸುಧಾಕರ್ ಅವರು. ಅವ್ರು ನರಸತ್ತವರು, ನಮ್ಮ ಶಾಸಕರಲ್ಲ. ಯಾಕಂದರೆ ಲಾಟ್ರಿಗೆ ದುಡ್ಡು ಹಾಕಿದವ್ರು ಅವರು 3,000. ಲಾಟ್ರಿ ಹೊಡೆದಿದ್ದು ಪ್ರದೀಪ್ ಈಶ್ವರ್ ಅವರಿಗೆ. ಲಾಟ್ರಿಗೆ ದುಡ್ಡು ಕೊಟ್ಟವ್ರು ಯಾರು ಕೊಟ್ಟವ್ರು ಯಾರು? ಪ್ರತಿ ಮನೆಗೆ ಒಂದು ಓಟಿಗೆ 3,000 ಕೊಟ್ಟರು. ಲಾಟ್ರಿ ತಾನೇ ಅದು. ಲಾಟ್ರಿ ತೊಗೊಬೇಕು ಅಂತ ಕೊಟ್ಟರು. ಲಾಟ್ರಿ ಅವ್ರಿಗೆ ಹೊಡಿಲಿಲ್ಲ. ಲಾಟ್ರಿ ಹೊಡೆದಿದ್ದು ಪ್ರದೀಪ್ ಈಶ್ವರ್ ಅವರಿಗೆ. ಆ ರೀತಿ ಲಾಟ್ರಿ ಹೊಡೆದಿರೋದು. ಅವ್ರು ಅಂದ್ಕೊಂಡಿದ್ದಾರೆ ಲಾಟ್ರಿ ನಾನು ದುಡ್ಡು ಕೊಟ್ಟರೆ ಲಾಟ್ರಿ ಹೊಡೆದ್ಬಿಡ್ತದೆ ಅಂದ್ಬಿಟ್ಟು. 100% ಸತ್ಯವಾದ ಮಾತಲ್ಲ. ಯಾಕಂದರೆ ಪ್ರಾಮಾಣಿಕವಾಗಿ ಯಾರಿರ್ತಾರೋ ಜನ ಅವರಿಗೆ ತೀರ್ಪು ಕೊಡ್ತಾರೆ. ಆ ತೀರ್ಪು ಪ್ರದೀಪ್ ಈಶ್ವರ್ ಅವರು ಕೊಟ್ಟಿದ್ದಾರೆ. ಪಕ್ಷದ ನಿಷ್ಠೆ ಎಂಬುದು ನಿಮ್ಮ ನಾಯಕರಲ್ಲಿ ಎಲ್ಲಿದೆ? ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕಡೆ ಯತ್ನ ಮಾಡುತ್ತಿಲ್ಲವೇ ಎಂದು ಪ್ರಶ್ನಿಸಿದ ಅವರು 10,000 ನಕಲಿ ನಿವೇಶನ ನೀಡಿದ್ದಾರೆ. ಆದರೆ ಅವುಗಳಿಗೆ ಯಾಕೆ ಲೇಔಟ್ ಮಾಡಲಿಲ್ಲ? ಚುನಾವಣೆ ಸಮಯದಲ್ಲಿ ನೀಡುವ ಬದಲು ಮೊದಲೇ ಯಾಕೆ ನೀಡಿಲ್ಲ ಎಂದು ಪ್ರಶ್ನೆ ಮಾಡಿದ್ರ. ಅಲ್ಲದೆ ಬಿಜೆಪಿಯಲ್ಲಿ ಗೆದ್ದಿರುವವರು ಒಬ್ಬರಾದರೂ ಬಂದು ಮಾತನಾಡಿದ್ದಾರಾ? ನೀವು ದಾಖಲೆ ಸಮೇತ ಬನ್ನಿ, ನಾವು ದಾಖಲೆ ಸಮೇತ ಬರುತ್ತೇವೆ, ಬಹಿರಂಗವಾಗಿ ಚರ್ಚೆ ಮಾಡೋಣ. ಆನಂದ ರೆಡ್ಡಿ ಪ್ರಾಮಾಣಿಕರಾಗಿದ್ದರೆ 21ನೇ ವಾರ್ಡಿನಲ್ಲಿ ನಕ್ಕಲಕುಂಟೆಯ ಕೃಷಿ ಭೂಮಿಯಲ್ಲಿ 17 ಗುಂಟೆ ಜಮೀನು ಈ ಖಾತೆ ಹೇಗೆ ಮಾಡಿಸಿಕೊಂಡಿದ್ದೀರಿ ಎಂದು ತಿರುಗೇಟು ನೀಡಿದ್ರ. ಅಲ್ಲದೆ ಗೋಪಾಲ್ ಎಂಬುವರಿಗೆ ಭೂ ಪರಿವರ್ತನೆ ಮಾಡಿಕೊಟ್ಟಿದ್ದೀರಿ. ನಗರದಲ್ಲಿ 50ರಷ್ಟು ಯುಜಿಡಿ ಇಲ್ಲ. ಆದರೂ ನಿಮ್ಮ ನಾಯಕರು ಸಿಂಗಾಪುರ ಮಾಡುವುದಾಗಿ ಹೇಳಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ಬಹಿರಂಗ ಚರ್ಚೆ ಮಾಡೋಣ ಬನ್ನಿ ಎಂದು ಸವಾಲು ಎಸೆದ್ರ. ಪ್ರಾಮಾಣಿಕರಂತ ಇವರು 17 ಸೈಟ್ ಕೃಷಿ ಭೂಮಿಯಲ್ಲಿ ಈ ಖಾತೆ ಮಾಡಿಸ್ಕೊಂಡಿದ್ದಾರೆ. 21ನೇ ವಾರ್ಡಲ್ಲಿ ಈ ಖಾತೆ ಮಾಡಿಸ್ಕೊಂಡಿದ್ದಾರೆ. ದಾಖಲೆ ಸಮೇತ ಇಲ್ಲಿ ಕೊಡ್ತೀನಿ ನೋಡಿ. ನಕ್ಕಲಕುಂಟೆ ಏನು 21ನೇ ಇಸ್ವಿಯಲ್ಲಿ ಯಾರು ಮಾಧವನ್ ಕಮಿಷನರು ಆ ಟೈಮಲ್ಲಿ ಮಾಡಿಸ್ಕೊಂಡಿರೋದು. ಬನ್ನಿ, ನೀವು ಮಾಡಿಸ್ಕೊಂಡಿಲ್ಲ ಅಂದರೆ ಪ್ರಾಮಾಣಿಕ ಮಾಡಿ. ಯಾಕೆ ಕೃಷಿ ಭೂಮಿಯಲ್ಲಿ ಈ ಖಾತೆ ಆಗೋಗ್ಬಿಡ್ತದ? ನೀವು ಬೆಟರ್ಮೆಂಟ್ ಚಾರ್ಜ್ ಕಟ್ಟಿದ್ದೀರಾ? DC ಕನ್ವರ್ಷನ್ ಆಗೈತಾ? ಟೌನ್ ಪ್ಲಾನಿಂಗ್ ಆಗೈತಾ? ಏನೂ ಇಲ್ವಲ್ಲ. ಯಾಕೆ ಮಾಡಿಸ್ಕೊಂಡ್ರಿ? ಅಕ್ರಮ ಸಕ್ರಮ ಇಡೀ ನಗರದಲ್ಲಿ ಯಾವುದು ಇದರಲ್ಲಿ ಸೈಟ್ಗಳಾಗಿವೆ ಎಲ್ರಿಗೂ ಮಾಡಿಕೊಡ್ಬೇಕಾಗಿತ್ತು. ಎಲ್ರಿಗೂ ಅನುಕೂಲ ಆಗ್ತಾ ಇತ್ತಲ್ವಾ? ಯಾಕೆ ನಿಮ್ಮ ಮನೆಯವರ ಹೆಸರಲ್ಲೇ ಮಾಡ್ಕೊಂಡಿದ್ದೀರಾ 17 ಸೈಟು? ಬನ್ನಿ, ಇಲ್ಲಿ ದಾಖಲೆ ಕೊಡ್ತೀನಿ ನಾನು ನಿಮಗೆ. ಅಸೆಸ್ಮೆಂಟ್ ಮುಖಾಂತರ ನೀವು ಈ ಸೊತ್ತನ್ನು ಮಾಡಿಸ್ಕೊಂಡಿದ್ದೀರಾ ನೋಡಿ. ಗೋಪಾಲ್ ಅನ್ನೋರಿಗೆ ಕನ್ವರ್ಷನ್ ಮಾಡಿಕೊಟ್ಟಿದ್ದೀರಾ. ಅದು DCನೇ ಡಿಸ್ಮಿಸ್ ಮಾಡಿದ್ದಾರೆ. 10 ಲಕ್ಷ ತಗೊಂಡ್ರು, 20 ಲಕ್ಷ ತಗೊಂಡ್ರು ಅಂಥವು 106 ಐತೆ. ಇನ್ನು ಪ್ರತಿನಿತ್ಯ ಬರ್ತದೆ. ನಾವು ತೆಗಿಬಾರ್ದು. ನೀವು ತುಂಬ ಪ್ರಾಮಾಣಿಕರಲ್ವಾ? ಪ್ರಾಮಾಣಿಕರು ಯಾರು, ಅಪ್ರಾಮಾಣಿಕರು ಯಾರು ಅಲ್ಲಿ ಗೊತ್ತಾಗ್ತದೆ. ದಾಖಲೆ ಸಮೇತ ಶಾಸಕರು ಎಲ್ಲಿ ಈ ರೀತಿ ಮಾಡಿಲ್ಲ. ಫ್ರೀ ಖಾತೆಗಳು ಮಾಡಿಕೊಡ್ತಾ ಇದ್ದೀವಿ. ಇವಾಗ ಮನೆಗೆ ಎತ್ಕೊಂಡು ಹೋಗಿ ಕೊಡ್ತಾ ಇದ್ದಾರೆ. ನಿಮ್ಮ ಅವಧಿಯಲ್ಲಿ ಎಲ್ಲಿ ಕೊಟ್ಟಿದ್ದೀರಾ? ನಾವು ಏನು ಸುಮ್ಮನೆ ಇರಲ್ಲ. ನೀವೇ ಎಲ್ಲ ಗಂಡಸರು, ನಾವು ಗಂಡಸರಿದ್ದೀವಿ. ನಾವು ಸುಮ್ಮನೆ ಇರಲ್ಲ. ನಿಮ್ಮ ನಾಯಕರು ಹೆಂಗಸರಿ, ನಿಮ್ಮ ನಾಯಕರು ಸರಿಯಾಗಿ ಮಾಡಿದ್ದಾರೇನ್ರಿ? ಅವರವ್ರ ಮನೆಗೆ ಹೆಂಗೆ ಬೇಕೋ ಅವ್ರ ಮನೆಗೆ ಅನುಕೂಲ ಮಾಡ್ಕೊಂಡಿದ್ದಾರೆ ವಿನಃ ಸಾರ್ವಜನಿಕವಾಗಿ ಯಾವುದೇ ಒಂದು ಅನುಕೂಲ ಮಾಡಿಲ್ಲ. 50% ಇವತ್ತು ಯುಜಿಡಿ ಇಲ್ಲ ನಗರದಲ್ಲಿ. ಸಿಂಗಪೂರು ಅಂತ ಹೇಳಿದ್ರಿ, ಎಲ್ರಿ ಸಿಂಗಪೂರು? ಬೊಬ್ಬೆ ಆಗ್ತಾ ಇದ್ದೀವಿ. ಇವಾಗ ವಾರ್ಡ್ಗಳಲ್ಲಿ ಯುಜಿಡಿ ಮನೆಗಳು ಕಟ್ತಾ ಇದ್ದಾರೆ. ಯುಜಿಡಿ ಕಲೆಕ್ಷನ್ಗಳಿಲ್ಲ. ಆಚೆ ಬರ್ತಾ ಐತೆ ಇಲ್ಲ.
ಬನ್ನಿ ನೋಡಿ ಬನ್ನಿ, ತೋರಿಸ್ತೀವಿ ವಾಸ್ತವ. ಸಿಂಗ್ಪುರ್ ಮಾಡಿಕ್ಕೆ ಹೋಗಿದ್ದೀರಲ್ವಾ. ಮತ್ತೊಬ್ಬ ಬೆಂಬಲಿಗ ಕುಬೇರಚ್ಚು ಮಾತನಾಡಿ, 8 ತಿಂಗಳ ಹಿಂದೆಯೇ ಚಿಕ್ಕಬಳ್ಳಾಪುರದಲ್ಲಿ ರೌಡಿ ರಾಜಕೀಯ ಮುಕ್ತಾಯವಾಗಿದೆ. ಈಗಲೂ ನಿಮ್ಮ ರೌಡಿ ರಾಜಕೀಯ ಮಾಡುವ ಪ್ರಯತ್ನ ಮಾಡಬೇಡಿ ಎಂದು ಟಾಂಗ್ ನೀಡಿದ್ರ. ಇನ್ನು ನಿಮ್ಮ ನಾಯಕರು ಅಭಿವೃದ್ಧಿಯ ಹರಿಕಾರರಾಗಿದ್ರೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಮಾಡಿದ ಶಾಂತಾ ಕ್ಲಿನಿಕ್ ಎಲ್ಲಿ ಹೋಯಿತು? ಅವರಿಗೆ ನಿಜವಾಗಿಯೂ ಜನಸೇವೆ ಮಾಡುವ ಉದ್ದೇಶ ಇದ್ದಿದ್ರೆ ಈಗಲೂ ಆ ಸೇವೆ ಮುಂದುವರಿಸಬಹುದಿತ್ತಲ್ಲ ಎಂದು ಪ್ರಶ್ನೆ ಮಾಡಿದ್ರ. ಅನಗತ್ಯವಾಗಿ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ತೇಜೋವಧೆ ಮಾಡುವ ಅಗತ್ಯವಲ್ಲ. ಶಾಸಕರು ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮವನ್ನ 2 ವಾರ್ಡ್ ಆದರೂ ಮಾಡಿದ್ದಾರೆ. ಆದರೆ ನಿಮ್ಮ ನಾಯಕರು ಯಾರ ಮನೆ ಬಾಗಿಲಿಗೆ ಹೋಗಿದ್ದಾರೆ ಎಂಬ ದಾಖಲೆ ಇದ್ದರೆ ನೀಡಿ ಎಂದು ಸವಾಲು ಹಾಕಿದ್ರ. ಅಭಿವೃದ್ಧಿ ಎಂದರೆ ಸಿನಿಮಾ ನಟಿಯರನ್ನ ಕರೆಯಿಸಿ ಕುಣಿಸುವುದಾ ಎಂದು ಪ್ರಶ್ನಿಸಿದ ಇವರು, ಈಗಲಾದರೂ ಜನರಲ್ಲಿ ಬೆರೆಯುವ ಬಗ್ಗೆ ಯೋಚನೆ ಮಾಡಿ ದೌರ್ಜನ್ಯ ಮಾಡಿದ್ದು ಸಾಕು ಎಂದು ಸಲಹೆ ನೀಡಿದ್ರ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.